ಹಾಯ್ ಡಿ ಸ್ಟೂಡೆಂಟ್ಸ್, ತುಂಬ ಜನ ವಿದ್ಯಾರ್ಥಿಗಳು ಸ್ವಾಮಿ ವಿವೇಕಾನಂದರವರ ಚಿಕಾಗೋ ಸ್ಪೀಚನ್ನು ಸರ್ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ತಾ ಇದ್ದೀರಾ. ಸೊ ನಿಮಗೋಸ್ಕರ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ತುಂಬ ಸಿಂಪಲ್ ಆಗಿರ್ತಕ್ಕಂತಹ ಸೆಂಟೆನ್ಸ್ಗಳಲ್ಲಿ ಈ ಸಮರಿಯನ್ನು ನಿಮಗೆ ಕೊಡ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಫಸ್ಟ್ ಪಾಯಿಂಟನ್ನು ನೋಡಿ ವಿದ್ಯಾರ್ಥಿಗಳೇ. ಸ್ವಾಮಿ ವಿವೇಕಾನಂದ ಅವರು ನಿಮಗೆಲ್ಲ ಗೊತ್ತಿರ್ಬೋದು, ಈ ಒಂದು ಚಿಕಾಗೋ ಸ್ಪೀಚನ್ನು ಮಾಡಿದ ನಂತರದಲ್ಲಿ ನಮ್ಮ ದೇಶ ಮತ್ತು ನಮ್ಮ ಧರ್ಮದ ಒಂದು ಪ್ರಾಮುಖ್ಯತೆ ಅಂತಕ್ಕಂಥದ್ದು ಏನು ಅಂತಕ್ಕಂಥದ್ದು ಇಡೀ ಜಗತ್ತಿಗೆ ಗೊತ್ತಾಗುತ್ತೆ. ಸೊ ಬನ್ನಿ, ಈ ಒಂದು ಏನು ಸ್ಪೀಚ್ ಇದೆಯೋ ಇದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಆ ಒಂದು ಭಾಷಣದಲ್ಲಿ ಸ್ವಾಮಿ ವಿವೇಕಾನಂದರು ಯಾವೆಲ್ಲ ಅಂಶಗಳನ್ನು ಹೇಳ್ತಾರೆ ಮತ್ತು ಜಗತ್ತು ಏನನ್ನು ತಿಳಿದುಕೊಳ್ಳುತ್ತೆ ಇದರ ಬಗ್ಗೆ ಅಂತಕ್ಕಂಥದ್ದನ್ನು ನೋಡೋಣ. ಫಸ್ಟ್ ಪಾಯಿಂಟ್ ನೋಡಿ. On September 11, 1893, Swami Vivekananda gave a powerful speech at the Parliament of the World's Religions in Chicago, USA. ಅಂದರೆ ಅಮೇರಿಕಾದ ಒಂದು ಚಿಕಾಗೋ ಅಂತಕ್ಕಂತಹ ಒಂದು ಪಟ್ಟಣದಲ್ಲಿ ಸರ್ವಧರ್ಮ ಸಮ್ಮೇಳನ ಅಂತ ಕರಿತೇವೆ ನಾವು. ಅಂದರೆ ಎಲ್ಲ ಧರ್ಮಗಳ ಒಂದು ಧರ್ಮ ಪ್ರವಾದಿಗಳು ಅಲ್ಲಿ ಬಂದಿರ್ತಾರೆ. ಅಂದರೆ ತಮ್ಮ ಧರ್ಮದ ಒಂದು ಸಂದೇಶಗಳು ಯಾವ ರೀತಿ ಇದ್ದಾವೆ ಅಂತಕ್ಕಂತಹ ಒಂದು ಮೆಸೇಜನ್ನು ಕೊಡಲಿಕ್ಕೆ ಅಲ್ಲಿಗೆ ಆಗಮಿಸಿರ್ತಾರೆ. ಈ ಘಟನೆ ನಡೆದಿದ್ದು ಸೆಪ್ಟೆಂಬರ್ 11, 1893ರಲ್ಲಿ. ಅಂತಹ ಒಂದು ಸಮ್ಮೇಳನಕ್ಕೆ ಭಾರತದ ಪರವಾಗಿ ನಮ್ಮ ಸ್ವಾಮಿ ವಿವೇಕಾನಂದ ಅವರು ಹೋಗಿರ್ತಾರೆ. He began his speech with the famous words "Sisters and Brothers of America," which immediately touched the hearts of everyone in the hall. ಈ ಒಂದು ಭಾಷಣದ ಆರಂಭದಲ್ಲಿ ಸ್ವಾಮಿ ವಿವೇಕಾನಂದರು ಒಂದು ಸೆಂಟೆನ್ಸನ್ನು ಯೂಸ್ ಮಾಡ್ತಾರೆ. ಅದೇನಪ್ಪ ಅಂದರೆ, ಸಹೋದರ ಮತ್ತು ಸಹೋದರಿಯರೇ, ಅಂದರೆ ಅಮೇರಿಕಾ ದೇಶದ ನನ್ನ ಸಹೋದರ ಸಹೋದರಿಯರೇ ಅಂತೇಳಿ ಅವರು ಭಾಷಣವನ್ನು ಆರಂಭಿಸ್ತಾರೆ. ಅಲ್ಲಿಯವರೆಗೂ ಏನು ಜನಗಳು ಭಾಷಣ ಮಾಡಿದ್ರಲ್ವ, ಅವರು ಏನಂತ ಮಾತಾಡ್ತಾ ಇದ್ರು ಅಂದರೆ, ಜೆಂಟಲ್ಮೆನ್, ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್ ಅಂಥೇಳಿ ಆರಂಭ ಮಾಡಿದರೆ ನಮ್ಮ ಸ್ವಾಮಿ ವಿವೇಕಾನಂದರು ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೇರಿಕಾ ಅಂಥೇಳಿ ಹೇಳ್ತಾರೆ. ಈ ರೀತಿಯಾದಂತಹ ಒಂದು ಹಾರ್ಟ್ ಟಚಿಂಗ್ ಸೆಂಟೆನ್ಸನ್ನು, ಮಾತುಗಳನ್ನು ಅಲ್ಲಿವರೆಗೂ ಯಾರೂ ಹೇಳಿರಲಿಲ್ಲ. ಯಾವಾಗ ಆ ಒಂದು ಅಮೇರಿಕನ್ನರನ್ನು ನಮ್ಮ ಸ್ವಾಮಿ ವಿವೇಕಾನಂದರು ಸಹೋದರ ಸಹೋದರಿ ಅಂತ ಕರೀತಾರೋ ಆಗ ಅವರು ತುಂಬಾ ಇಂಪ್ರೆಸ್ ಆಗಿಬಿಡ್ತಾರೆ ಅಲ್ಲಿ ಸೇರಿದ್ದಂತಹ ಎಲ್ಲ ಜನಗಳು. ಹಾಗಾಗಿ ಅಲ್ಲೊಂದು ಜೋರಾದಂತಹ ಚಪ್ಪಾಳೆನೇ ಬಂದುಬಿಡುತ್ತೆ ಫಸ್ಟ್ ಸೆಂಟೆನ್ಸ್ ಆದ ತಕ್ಷಣವೇ. ದ ಆಡಿಯನ್ಸ್ ರೆಸ್ಪಾಂಡೆಡ್ ವಿತ್ ಅ ಲೌಡ್ ಅಪ್ಲಾಸ್ ಆ್ಯಂಡ್ ಸ್ಟ್ಯಾಂಡಿಂಗ್ ಒವೇಷನ್. ಎಲ್ಲರೂ ಎದ್ದು ನಿಂತ್ಕೊಂಡು ಏನು ಮಾಡ್ತಾರೆ, ಅಪ್ರಿಷಿಯೇಷನ್ ಮಾಡಲಿಕ್ಕೆ ತೊಡಗ್ತಾರೆ, ಚಪ್ಪಾಳೆಗಳನ್ನು ಹಾಕಲಿಕ್ಕೆ ತೊಡಗ್ತಾರೆ. His opening showed love, warmth and respect, and it made a strong first impression. Though the speech was short, it made a big impact and introduced India and Hinduism to the Western world in a new and respectful way. ಯಾವಾಗ ಒಂದು ಭಾಷಣವನ್ನು ಮಾಡ್ತಾರೋ ಆ ಭಾಷಣ ತುಂಬ ದೊಡ್ಡದಾಗೇನು ಇರೋದಿಲ್ಲ, ತುಂಬ ಶಾರ್ಟ್ ಆಗಿರುತ್ತೆ. ಅವರು ಭಾಷಣವನ್ನು ಮುಗಿಸಿದ ನಂತರದಲ್ಲಿ ಭಾರತ ಅಂದ್ರೇನು ಮತ್ತು ಹಿಂದೂಯಿಸಮ್ ಅಂದರೆ ಏನು ಅಂತಕ್ಕಂಥದ್ದು ಆ ಒಂದು ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಅರ್ಥ ಆಗೋ ರೀತಿಯಲ್ಲಿ ಇವರ ಒಂದು ಭಾಷಣ ಇರುತ್ತೆ. ಅವರೆಲ್ಲರಿಗೂ ಕೂಡ ಭಾರತ ದೇಶ ಮತ್ತು ಈ ಒಂದು ಹಿಂದೂ ಧರ್ಮದ ಮೇಲೆ ಒಂದು ಗೌರವ ಭಾವನೆ ಮೂಡುತ್ತೆ. ಆ ರೀತಿಯಾದಂತಹ ಒಂದು ಚಿಕ್ಕ ಭಾಷಣವನ್ನು ಸ್ವಾಮಿ ವಿವೇಕಾನಂದ ಅವರು ಮಾಡ್ತಾರೆ. In his speech, Swami Vivekananda spoke about the idea of universal brotherhood. ಅಂದರೆ ವಿಶ್ವ ಭ್ರಾತೃತ್ವ ಅಂತ ಕರಿತೇವೆ. ಅಂದರೆ ಜಗತ್ತಿನಲ್ಲಿ ವಾಸ ಮಾಡತಕ್ಕಂಥ ನಾವೆಲ್ಲರೂ ಕೂಡ ಅಣ್ಣ ತಮ್ಮಂದಿರು, ಅಕ್ಕ ತಂಗಿರು ಅಂತಕ್ಕಂಥ ಒಂದು ಭಾವನೆಯನ್ನು ಅಲ್ಲಿ ವ್ಯಕ್ತಪಡಿಸ್ತಕ್ಕಂತಹ ಕೆಲಸವನ್ನು ಸ್ವಾಮಿ ವಿವೇಕಾನಂದರು ಮಾಡ್ತಾರೆ. ಹಿ ಸೆಡ್ ದಟ್ ಆಲ್ ಹ್ಯೂಮನ್ ಬೀಯಿಂಗ್ಸ್ ಆರ್ ಪಾರ್ಟ್ ಆಫ್ ಒನ್ ಬಿಗ್ ಫ್ಯಾಮಿಲಿ. ಇಡೀ ಈ ಒಂದು ಭೂಮಿಯ ಮೇಲೆ ವಾಸ ಮಾಡ್ತಕ್ಕಂತಹ ಎಲ್ಲ ಜನಗಳು ಒಂದೇ ಒಂದು ಫ್ಯಾಮಿಲಿಗೆ ಸೇರಿದ್ದೇವೆ, ಅದು ಮಾನವ ಕುಲ ಅಂತಕ್ಕಂಥದ್ದನ್ನು ಇವರು ಅಲ್ಲಿ ಹೇಳ್ತಾರೆ. ನೋ ಮ್ಯಾಟರ್ ದ ರಿಲಿಜನ್, ಕಲ್ಚರ್ ಆ್ಯಂಡ್ ಬ್ಯಾಕ್ಗ್ರೌಂಡ್. ಎಸ್, ನಮ್ಮ ಧರ್ಮ ಯಾವುದೇ ಇರ್ಬೋದು, ನಮ್ಮ ಸಂಸ್ಕೃತಿಗಳು ಯಾವುದೇ ಇರ್ಬೋದು, ನಮ್ಮ ಹಿನ್ನೆಲೆ ಏನೇ ಇರ್ಬೋದು, ಅದೇನೇ ಇದ್ದರೂ ಅದನ್ನು ಪಕ್ಕಕ್ಕಿಟ್ಟು ನೋಡಿದಾಗ ನಾವೆಲ್ಲರೂ ಮಾನವ ಕುಲಕ್ಕೆ ಸೇರಿರ್ತಕ್ಕಂಥವರು ಅಂತಕ್ಕಂಥದ್ದನ್ನು ಇವರು ಸಾರ್ತಾ ಇದ್ದಾರೆ ಆ ಒಂದು ಸಮ್ಮೇಳನದಲ್ಲಿ. People may worship God in different ways, but the truth is the same for everyone. ನಾವೆಲ್ಲರೂ ಕೂಡ ದೇವರನ್ನು ಬೇರೆ ಬೇರೆ ರೂಪದಲ್ಲಿ ಏನು ಮಾಡ್ಬೋದು, ಆರಾಧನೆಯನ್ನು ಮಾಡಬಹುದು ಅಥವಾ ಪೂಜೆಯನ್ನು ಮಾಡಬಹುದು. ಆದರೆ ಸತ್ಯ ಅಂತಕ್ಕಂಥದ್ದೇನಿದನೋ ಇದು ಎಲ್ಲರಿಗೂ ಒಂದೇ. ಅಂದರೆ ದೇವರು ಅಂತಕ್ಕಂಥವನು ಎಲ್ರಿಗೂ ಕೂಡ ಒಬ್ಬನೇ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ ಸ್ವಾಮಿ ವಿವೇಕಾನಂದರು. He said that every religion teaches love, kindness and respect for others. ಎಲ್ಲ ಧರ್ಮಗಳ ಸಂದೇಶ ಸಾರ್ತಕ್ಕಂಥದ್ದು ಏನನ್ನ ಅಂದರೆ ಲವ್, ಪ್ರೀತಿಯನ್ನು ಸಾರ್ತವೆ,
ಕೈಂಡ್ನೆಸ್, ಕರುಣೆಯನ್ನು ಸಾರ್ತವೆ ಮತ್ತು ಒಬ್ಬರಿಗೊಬ್ಬರು ನಾವು ರೆಸ್ಪೆಕ್ಟ್, ಗೌರವವನ್ನು ಕೊಡ್ತಾ ಬದುಕಬೇಕು ಅಂತಕ್ಕಂಥದ್ದನ್ನೇ ಸಾರುತ್ತವೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ರಿಲಿಜನ್ ಶುಡ್ ಬ್ರಿಂಗ್ ಪೀಪಲ್ ಟುಗೆದರ್. ಧರ್ಮ ಅಂತಕ್ಕಂಥದ್ದು ವ್ಯಕ್ತಿಗಳನ್ನು ಹತ್ತಿರ ತರಬೇಕು, ನಾಟ್ ಡಿವೈಡ್ ದೆಮ್. ಅಂದರೆ ಜನಗಳನ್ನು ದೂರ ಮಾಡಬಾರ್ದು. ದೂರ ಮಾಡಿದ್ದೇ ಆದರೆ ಅದು ಧರ್ಮವೇ ಅಲ್ಲ ಅಂತಕ್ಕಂಥದ್ದನ್ನು ವಿವೇಕಾನಂದರು ಹೇಳ್ತಾರೆ. ಹಿ ಬಿಲೀವ್ಡ್ ದ್ಯಾಟ್ ಟ್ರೂ ರಿಲಿಜನ್ ಸೀಸ್ ದ ಸೇಮ್ ಗಾಡ್ ಇನ್ ಆಲ್ ಪೀಪಲ್ ಆ್ಯಂಡ್ ಟೀಚಸ್ ಅಸ್ ಟು ಲವ್ ಒನ್ ಅನದರ್. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ, ಪ್ರತಿಯೊಂದು ಧರ್ಮದಲ್ಲೂ ಕೂಡ ದೇವರು ಇದ್ದಾನೆ. ಅದನ್ನೇ ಈ ಒಂದು ಭಾಷಣದಲ್ಲಿ ಅವರು ಹೇಳ್ತಾ ಹೋಗ್ತಾರೆ. ಆ್ಯಂಡ್ ಟೀಚಸ್ ಅಸ್ ಟು ಲವ್ ಆ್ಯಂಡ್ ಅನದರ್ ಒನ್ ಅನದರ್ ಅಂದರೆ ಪ್ರತಿ ಧರ್ಮವು ಕೂಡ ಇನ್ನೊಬ್ಬ ವ್ಯಕ್ತಿಯನ್ನು ಪ್ರೀತಿಸಬೇಕು ಅಂತಕ್ಕಂಥದ್ದನ್ನೇ ಸಾರುತ್ತೆ ಅಂಥೇಳಿ ಹೇಳ್ತಾ ಇದ್ದಾರೆ. ಸ್ವಾಮಿ ವಿವೇಕಾನಂದ ಆಲ್ಸೋ ಸ್ಪೋಕ್ ಅಬೌಟ್ ಟಾಲರೆನ್ಸ್. ಟಾಲರೆನ್ಸ್ ಅಂದರೆ ಸಹಿಷ್ಣು ಅಂತ ಕರಿತೀವಿ ನಾವು. ಆ್ಯಂಡ್ ಅಕ್ಸೆಪ್ಟೆನ್ಸ್ ಅಂದರೆ ಒಪ್ಪಿಕೊಳ್ತಕ್ಕಂಥದ್ದು. ಅಂದರೆ ಬೇರೆ ಧರ್ಮ ಅಥವಾ ಬೇರೆ ಜಾತಿ, ವರ್ಗ, ಪಂಥ ಇವುಗಳ ಭಿನ್ನತೆ ಇಲ್ಲದೇನೆ, ಅದು ಯಾವುದನ್ನು ನೋಡದೇನೆ, ಯಾವುದೇ ಭೇದವಿಲ್ಲದೇನೆ ನಾವೆಲ್ಲವನ್ನು ಸಹಿಸಿಕೊಂಡು ಎಲ್ಲರೂ ಒಬ್ಬರಿಗೊಬ್ಬರು ಒಪ್ಪಿಕೊಂಡು ಅವರ ಧರ್ಮವನ್ನು ನಾವು ಒಪ್ಕೊಳ್ಬೇಕು, ನಮ್ಮ ಧರ್ಮವನ್ನು ಮತ್ತೊಬ್ಬರು ಒಪ್ಕೋಬೇಕು, ಅವರ ಸಂಸ್ಕೃತಿಯನ್ನು ನಾವು ಗೌರವಿಸಬೇಕು. ಇದೆಲ್ಲವೂ ಕೂಡ ಒಳ್ಳೆಯದು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಹಿ ಸೆಡ್ ದಟ್ ಇಂಡಿಯಾ ಈಸ್ ಎ ಕಂಟ್ರಿ ವೇರ್ ಪೀಪಲ್ ಆಫ್ ಮೆನಿ ರಿಲಿಜನ್ಸ್ ಹ್ಯಾವ್ ಲಿವ್ಡ್ ಟುಗೆದರ್ ಇನ್ ಪೀಸ್ ಫಾರ್ ಥೌಸಂಡ್ಸ್ ಆಫ್ ಇಯರ್ಸ್. ಸಾವಿರಾರು ವರ್ಷಗಳ ಕಾಲ ಇಲ್ಲಿ ಎಲ್ಲ ಧರ್ಮ, ಜಾತಿ, ವರ್ಗದ ಜನಗಳು ಒಂದು ಸೌಹಾರ್ದಯುತವಾಗಿ, ಒಂದು ಭಾತೃತ್ವ ಭಾವನೆಯೊಂದಿಗೆ ನಾವೆಲ್ಲರೂ ಸಹೋದರರು ಅನ್ನೋ ರೀತಿಯಲ್ಲಿ ಜೀವಿಸಿದ್ದಾರೆ ನಮ್ಮ ದೇಶದಲ್ಲಿ ಅಂತಕ್ಕಂಥದ್ದನ್ನು ಸಾರ್ತಾರೆ. ಹಿ ವಾಸ್ ಪ್ರೌಡ್ ಆಫ್ ದ ಹಿಂದೂ ಟ್ರೆಡಿಷನ್. ನಮ್ಮ ಒಂದು ಭಾರತದ ಟ್ರೆಡಿಷನನ್ನು ಇವರು ತುಂಬಾ ಗರ್ವದಿಂದ ಅಲ್ಲಿ ಹೇಳ್ತಾರೆ. ವಿಚ್ ನಾಟ್ ಓನ್ಲಿ ಟಾಲರೇಟ್ಸ್ ಅದರ್ ರಿಲಿಜನ್ಸ್ ಬಟ್ ಆಲ್ಸೋ ಅಕ್ಸೆಪ್ಟ್ಸ್ ಆಲ್ ಆಫ್ ದೆಮ್ ಆಸ್ ಟ್ರೂ. ಕೇವಲ ಸಹಿಸ್ಕೊಳ್ಳೋದು ಅಷ್ಟೇ ಅಲ್ಲ, ಎಲ್ಲ ಧರ್ಮಗಳು ಸರಿ, ಎಲ್ಲವೂ ಸರಿ ಇದ್ದಾವೆ ಅಂತಕ್ಕಂತಹ ಒಂದು ಒಪ್ಪಿಗೆಯ ಮನೋಭಾವನೆಯನ್ನು ವ್ಯಕ್ತಪಡಿಸ್ತಕ್ಕಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿನೇ ಹಿಂದೂ ಟ್ರೆಡಿಷನ್ ಅಂತಕ್ಕಂಥದ್ದು ಸರ್ವೋತ್ತಮ ಅಂತಕ್ಕಂಥದ್ದನ್ನು ಅವ್ರು ಹೇಳ್ತಾ ಇದ್ದಾರೆ. ಹಿ ಕೋಟೆಡ್ ಫ್ರಮ್ ದ ಏನ್ಸಿಯಂಟ್ ಹಿಂದೂ ಸ್ಕ್ರಿಪ್ಚರ್ಸ್ ಸೇಯಿಂಗ್ ಟ್ರುತ್ ಈಸ್ ಒನ್, ದ ವೈಸ್ ಕಾಲ್ ಇಟ್ ಬೈ ಮೆನಿ ನೇಮ್ಸ್. ಸತ್ಯ ಅಂತಕ್ಕಂಥದ್ದು ಒಂದೇ, ಅದನ್ನು ಬೇರೆ ಬೇರೆ ಹೆಸರುಗಳಿಂದ ಕರೆಯಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಂದ್ರೆ ಏನು ನೋಡಿ, ದಿಸ್ ಮೀನ್ಸ್ ದ್ಯಾಟ್ ಈವನ್ ಇಫ್ ಪೀಪಲ್ ಕಾಲ್ ಗಾಡ್ ಬೈ ಡಿಫ್ರೆಂಟ್ ನೇಮ್ಸ್ ದೇ ಆರ್ ಸ್ಟಿಲ್ ಟಾಕಿಂಗ್ ಅಬೌಟ್ ದ ಸೇಮ್ ಟ್ರುತ್. ನಾವು ದೇವರಿಗೆ ಬೇರೆ ಬೇರೆ ಹೆಸರುಗಳನ್ನು ಇಟ್ಟು ಕರಿತಾ ಇರ್ಬೋದು, ಆದರೆ ನಾವು ಏನೇ ಹೆಸರನ್ನು ಕರೆದರೂ ಕೂಡ ಅದೆಲ್ಲವೂ ಕೂಡ ಈ ಒಂದು ಸತ್ಯ ಅಂತಕ್ಕಂಥದ್ದಕ್ಕೆ ಹೋಗುತ್ತೆ. ಅಂದರೆ ಎಲ್ಲರಿಗೂ ಕೂಡ ದೇವರು ಒಬ್ಬನೇ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ದಿಸ್ ಮೆಸೇಜ್ ಆಫ್ ಹಾರ್ಮನಿ ಆ್ಯಂಡ್ ಯೂನಿಟಿ ವಾಸ್ ವೆರಿ ಇಂಪಾರ್ಟೆಂಟ್ ಇನ್ ಎ ವರ್ಲ್ಡ್ ಫುಲ್ ಆಫ್ ರಿಲಿಜಿಯಸ್ ಕಾನ್ಫ್ಲಿಕ್ಟ್. ಅಂದರೆ ಪ್ರಸ್ತುತ ಒಂದು ಜಗತ್ತಿನಲ್ಲಿ ಈ ಒಂದು ಧರ್ಮಗಳ ಮಧ್ಯೆ ಏರ್ಪಟ್ಟಿರ್ತಕ್ಕಂತಹ ಒಂದು ಸಂಘರ್ಷವನ್ನು, ಅನೇಕ ಹಿಂಸಾಚಾರಗಳನ್ನು ನಾವು ಗಮನಿಸ್ತಾ ಇದ್ದೇವೆ. ಇಂತಹ ಹೊತ್ತಿನಲ್ಲಿ ಸ್ವಾಮಿ ವಿವೇಕಾನಂದರ ಭಾಷಣ ತುಂಬಾ ಅರ್ಥಗರ್ಭಿತ ಅಂತ ಹೇಳಬಹುದು. ಅನದರ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಹಿಸ್ ಸ್ಪೀಚ್ ವಾಸ್ ಅಬೌಟ್ ದ ಸ್ಪಿರಿಚುವಲ್ ಟೀಚಿಂಗ್ಸ್ ಆಫ್ ಹಿಂದೂಯಿಸಮ್. ಅಂದರೆ ನಮ್ಮ ಒಂದು ಹಿಂದೂಯಿಸಮ್ ಯಾವ ರೀತಿಯಾಗಿರ್ತಕ್ಕಂತಹ ಬೋಧನೆಯನ್ನು, ಧಾರ್ಮಿಕ ಬೋಧನೆಯನ್ನು ಮಾಡುತ್ತೆ ಅಂತಕ್ಕಂಥದ್ದನ್ನು ಅವರು ಅಲ್ಲಿ ಹೇಳ್ತಾರೆ. ಹಿ ಎಕ್ಸ್ಪ್ಲೇನ್ಡ್ ಐಡಿಯಾಸ್ ಲೈಕ್ ಆತ್ಮನ್, ಅಂದರೆ ಆತ್ಮ ಅಂತ ಕರಿತೀವಿ ನಾವು, ಅಂದರೆ ಸೋಲ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ, ಆ್ಯಂಡ್ ಬ್ರಾಹ್ಮಣ್ ಅಥವಾ ಗಾಡ್, ದೇವರು ಅಂತ ಹೇಳ್ತೇವೆ. ಸೇಯಿಂಗ್ ದ್ಯಾಟ್ ಎವ್ರಿ ಸೋಲ್ ಈಸ್ ಡಿವೈನ್ ಆ್ಯಂಡ್ ಕನೆಕ್ಟೆಡ್ ಟು ಗಾಡ್. ಈ ಒಂದು ಭೂಮಿಯ ಮೇಲೆ ಇರತಕ್ಕಂತಹ ಪ್ರತಿ ಆತ್ಮವು ಕೂಡ ಪವಿತ್ರತೆಯಿಂದ ಕೂಡಿರ್ತಕ್ಕಂಥದ್ದು ಮತ್ತು ದೇವರೊಂದಿಗೆ ಅದು ಕನೆಕ್ಟ್ ಆಗಿರ್ತಕ್ಕಂಥದ್ದು. ಅಂದರೆ ಪ್ರತಿಯೊಬ್ಬ ಮನುಷ್ಯನು ಕೂಡ ದೇವರೊಂದಿಗೆ ನೇರವಾಗಿರ್ತಕ್ಕಂತಹ ಸಂಪರ್ಕವನ್ನು ಹೊಂದಿದ್ದಾನೆ. ದೇವರ ಒಂದು ಭಾಗವೇ ಅವನು ಆಗಿರೋದ್ರಿಂದ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಇಲ್ಲಿ ಪವಿತ್ರ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಹಿ ಆಲ್ಸೋ ಸ್ಪೋಕ್ ಅಬೌಟ್ ಕರ್ಮ, ದ ಲಾ ಆಫ್ ಆ್ಯಕ್ಷನ್ಸ್. ಕರ್ಮಯೋಗ ಅಂತ ಕರಿತೇವೆ ನಾವು. ಅಂದರೆ ನಾವು ಮಾಡ್ತಕ್ಕಂತಹ ಕೆಲಸ ಒಳ್ಳೆಯದೋ ಕೆಟ್ಟದ್ದೋ ಅದರ ಮೇಲೆ ನಮ್ಮ ಒಂದು ಭವಿಷ್ಯ ಇದ್ದೇ ಇರುತ್ತೆ ಅಂತಕ್ಕಂಥದ್ದನ್ನು ಅವ್ರು ಹೇಳ್ತಾರೆ. ಆ್ಯಂಡ್ ಇನ್ಕಾರ್ನೇಷನ್ ಅಂದರೆ ಮರುಜನ್ಮ ಅಂತ ನಾವು ಹೇಳಬಹುದು. ಅಕಾರ್ಡಿಂಗ್ ಟು ಹಿಂದೂಯಿಸಮ್ ಅವರ್ ಆ್ಯಕ್ಷನ್ಸ್ ಡಿಸೈಡ್ ಅವರ್ ಫ್ಯೂಚರ್ ಆ್ಯಂಡ್ ವಿ ಮಸ್ಟ್ ಲಿವ್ ವಿತ್ ಕೈಂಡ್ನೆಸ್, ಟ್ರುತ್ ಆ್ಯಂಡ್ ರೆಸ್ಪೆಕ್ಟ್. ಈಗ ನಾವೇನಾದರೂ ಪಾಪಕರ್ಮಗಳನ್ನು ಮಾಡಿದರೆ, ಅಂದರೆ ನಮ್ಮ ಕೆಲಸಗಳು ಕೆಟ್ಟದ್ದು ಆಗಿದ್ದರೆ ಮುಂದೆ ಬರ್ತಕ್ಕಂತಹ ಜೀವನದಲ್ಲಿ ನಾವು ಅದಕ್ಕೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಲೇಬೇಕು. ಅದರಿಂದ ಬರ್ತಕ್ಕಂತಹ ಫಲವನ್ನು ನಾವು ಅನುಭವಿಸಲೇಬೇಕಾಗುತ್ತೆ ಅಂತಕ್ಕಂಥದ್ದನ್ನು ಅವರು ಹೇಳ್ತಾ ಇದ್ದಾರೆ. ಹಾಗಾಗಿ ನಾವು ಮಾಡ್ತಕ್ಕಂತಹ ಕೆಲಸಗಳು ಯಾವಾಗಲೂ ಕೂಡ ಕೈಂಡ್ನೆಸ್, ಕರುಣೆಯಿಂದ ಕೂಡಿರಬೇಕು, ಸತ್ಯವಾಗಿರಬೇಕು ಮತ್ತು ರೆಸ್ಪೆಕ್ಟ್ಫುಲ್ ಆಗಿರಬೇಕು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಸ್ವಾಮಿ ವಿವೇಕಾನಂದ ಶೋಡ್ ದ್ಯಾಟ್ ಹಿಂದೂಯಿಸಮ್ ಈಸ್ ನಾಟ್ ಜಸ್ಟ್ ಎ ರಿಲಿಜನ್. ಹಿಂದೂಯಿಸಮ್ ಅಂತಕ್ಕಂಥದ್ದು ಕೇವಲ ಧರ್ಮ ಅಲ್ಲ, ಇದು ಬಟ್ ಎ ವೇ ಆಫ್ ಲೈಫ್. ನಾವು ಜೀವನವನ್ನು ಯಾವ ರೀತಿ ಸಾಗಿಸ್ತಾ ಇದ್ದೇವೋ ಅದೇ ಹಿಂದೂಯಿಸಮ್ ಅಂತ ಹೇಳ್ತಾರೆ. ದ್ಯಾಟ್ ಹೆಲ್ಪ್ಸ್ ಪೀಪಲ್
ಗ್ರೋ ಸ್ಪಿರಿಚುವಲಿ, ಆಧ್ಯಾತ್ಮಿಕವಾಗಿ ಒಬ್ಬ ವ್ಯಕ್ತಿಯನ್ನು ಗ್ರೋ ಆಗುವ ಹಾಗೆ ಮಾಡುತ್ತೆ. ಆ್ಯಂಡ್ ಲಿವ್ ಇನ್ ಪೀಸ್ ವಿತ್ ಅದರ್ಸ್, ಬೇರೆಯವರೊಂದಿಗೆ ಸಹಬಾಳ್ವೆಯ ಜೀವನವನ್ನು ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥದ್ದೇ ಹಿಂದೂಯಿಸಮ್ ಅಂತೇಳಿ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಸ್ವಾಮಿ ವಿವೇಕಾನಂದ ವಾರ್ನ್ಡ್ ಅಗೇನ್ಸ್ಟ್ ದ ಡೇಂಜರ್ಸ್ ಆಫ್ ರಿಲಿಜಿಯಸ್ ಇಂಟಾಲರೆನ್ಸ್. ಮೊದಲಿಗೆ ಹೇಳಿದಾಗೆ ಅವರು ಒಂದು ವಾರ್ನಿಂಗನ್ನು ಕೊಡ್ತಾ ಇದ್ದಾರೆ. ಅಂದರೆ ಧರ್ಮಗಳ ಮಧ್ಯೆ ಯಾವ ರೀತಿಯ ಸಂಘರ್ಷ ಇದೆ ಮತ್ತು ಅಸಹಿಷ್ಣುತೆ ಇದೆ ಅಂತಕ್ಕಂಥದ್ದರ ಬಗ್ಗೆ, ಹೇಟ್ರೆಡ್, ದ್ವೇಷ ಭಾವನೆ, ವೈಲೆನ್ಸ್ ಅಂದರೆ ಹಿಂಸೆ, ಇವುಗಳ ಬಗ್ಗೆ ವಾರ್ನಿಂಗ್ ಕೊಡ್ತಾ ಇದ್ದಾರೆ. ಹಿ ಸೆಡ್ ದ್ಯಾಟ್ ಮೆನಿ ಪ್ರಾಬ್ಲಮ್ಸ್ ಇನ್ ದ ವರ್ಲ್ಡ್ ಆರ್ ಕಾಸ್ಡ್ ಬೈ ಪೀಪಲ್ ಫೈಟಿಂಗ್ ಇನ್ ದ ನೇಮ್ ಆಫ್ ರಿಲಿಜನ್. ಯಾವ ರೀತಿ ಧರ್ಮದ ಹೆಸರಿನಲ್ಲಿ ಜಗತ್ತಿನಲ್ಲಿ ಹಿಂಸಾಚಾರ ಅಂತಕ್ಕಂಥದ್ದು ನಡೆಯುತ್ತೆ, ಅದರಿಂದ ಮಾನವ ಕುಲಕ್ಕೆ ಎಷ್ಟೊಂದು ಸಂಕಷ್ಟಗಳು ಆಗ್ತವೆ ಅಂತಕ್ಕಂಥದ್ದನ್ನು ತಮ್ಮ ಸ್ಪೀಚಲ್ಲಿ ಅವರು ಹೇಳ್ತಾ ಹೋಗ್ತಾರೆ. ಹಿ ಕಾಲ್ಡ್ ಸಚ್ ಬಿಹೇವಿಯರ್ ಫ್ಯಾನಾಟಿಸಿಸಮ್, ಅಂದರೆ ನಾವು ಮತಾಂಧತೆ ಅಂತ ಕರಿತೇವೆ, ಅದನ್ನು ಅವರು ಮತಾಂಧತೆ ಅಂದರೆ ಯಾವುದೋ ಒಂದು ಧರ್ಮ, ನನ್ನದೇ ಧರ್ಮ ಶ್ರೇಷ್ಠ, ಬೇರೆಯವರ ಧರ್ಮ ಅದು ಕೀಳು ಅಂತಕ್ಕಂತಹ ಭಾವನೆಯನ್ನು ಬೆಳೆಸಿಕೊಂಡಿದ್ದೆ, ಆದರೆ ಅದೊಂದು ಮತಾಂಧತೆಯೇ ಸರಿ ಅಂತೇಳಿ ಅವರು ಹೇಳ್ತಾರೆ. ಆ್ಯಂಡ್ ಸೆಡ್ ಇಟ್ ಹ್ಯಾಸ್ ಕಾಸ್ಡ್ ಮಚ್ ಸಫರಿಂಗ್ ಥ್ರೂಔಟ್ ಹಿಸ್ಟರಿ. ಇದರಿಂದಾಗಿಯೇ ಇತಿಹಾಸದಲ್ಲಿ ಅನೇಕ ಹಿಂಸಾಚಾರಗಳು ನಡೆದು ಮನುಷ್ಯ ಕುಲ ಸಂಕಷ್ಟಗಳನ್ನು ಎದುರಿಸಬೇಕಾಗಿ ಬಂದಿದೆ ಅಂತಕ್ಕಂಥದ್ದನ್ನು ಕೂಡ ಅವರು ಹೇಳ್ತಾರೆ. He urged people to rise above narrow thinking and see the good in all faiths. ಸೊ ಈ ಒಂದು ನ್ಯಾರೋ ಥಿಂಕಿಂಗನ್ನು ಬಿಟ್ಟು ನಾವೆಲ್ಲರೂ ಕೂಡ ಆಚೆ ಬರಬೇಕು, ವಿಶಾಲ ಮನೋಭಾವದವರಾಗಿ ಇಲ್ಲಿ ಬದುಕಬೇಕು ಅಂತಕ್ಕಂಥದ್ದನ್ನು ಅವರು ಹೇಳ್ತಾ ಇದ್ದಾರೆ. He believed that only love and understanding can lead the world to peace. ಕೇವಲ ಪ್ರೀತಿ ಮತ್ತು ಅರ್ಥೈಸಿಕೊಳ್ಳುವಿಕೆ ಅಂತಕ್ಕಂಥವು ಮಾತ್ರ ಜಗತ್ತನ್ನು ಶಾಂತಿಯೆಡೆಗೆ ಕರೆದುಕೊಂಡು ಹೋಗ್ತವೆ, ಇಲ್ಲ ಅಂದರೆ ಅಶಾಂತಿ ಅಂತಕ್ಕಂಥದ್ದು ತಾಂಡವವಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. He said that religions must work together and not try to destroy one another. ಪ್ರತಿಯೊಂದು ಧರ್ಮವೂ ಕೂಡ, ಅಂದರೆ ಜಗತ್ತಿನಲ್ಲಿ ಯಾವೆಲ್ಲ ಧರ್ಮಗಳಿದಾವೋ ಇವೆಲ್ಲವೂ ಕೂಡ ಮನುಷ್ಯರನ್ನು ಒಂದು ಬಾಂಧವ್ಯಕ್ಕೆ ಒಳಪಡುವಂತೆ ಮಾಡಬೇಕೇ ಹೊರತು ಅವರ ನಾಶಕ್ಕೆ, ಅಂದರೆ ಮನುಷ್ಯರ ನಾಶಕ್ಕೆ ಕಾರಣ ಆಗಬಾರದು ಅಂತೇಳಿ ಹೇಳ್ತಾರೆ. ಹಿಸ್ ಮೆಸೇಜ್ ವಾಸ್ ಸ್ಟ್ರಾಂಗ್ ಆ್ಯಂಡ್ ಕ್ಲಿಯರ್. ವಿ ಮಸ್ಟ್ ಬಿಲ್ಡ್ ಎ ವರ್ಲ್ಡ್ ಬೇಸ್ಡ್ ಆನ್ ರೆಸ್ಪೆಕ್ಟ್ ಆ್ಯಂಡ್ ಕೋಆಪ್ರೇಷನ್. ಎಸ್, ಈ ಒಂದು ಜಗತ್ತಿನಲ್ಲಿ ಅವ್ರು ಹೇಳ್ತಕ್ಕಂಥದ್ದು ರೆಸ್ಪೆಕ್ಟ್ ಮತ್ತು ಕೋಆಪ್ರೇಷನ್ ಇರಲೇಬೇಕು ಅಂತಕ್ಕಂಥದ್ದು. ಇದರಿಂದ ನಾವು ಒಂದು ಉತ್ತಮವಾಗಿರ್ತಕ್ಕಂತಹ ಸಮಾಜವನ್ನು ನಿರ್ಮಾಣ ಮಾಡಬಹುದು ಅಂತ ಹೇಳ್ತಾರೆ. ಸ್ವಾಮಿ ವಿವೇಕಾನಂದ ಸ್ಪೀಚ್ ಹ್ಯಾಡ್ ಎ ಹ್ಯೂಜ್ ಇಂಪ್ಯಾಕ್ಟ್ ಬೋತ್ ಇನ್ ದ ವೆಸ್ಟ್ ಆ್ಯಂಡ್ ಇನ್ ಇಂಡಿಯಾ. ಕೇವಲ ಪಾಶ್ಚಾತ್ಯ ರಾಷ್ಟ್ರಗಳಲ್ಲಷ್ಟೇ ಅಲ್ಲ, ನಮ್ಮ ದೇಶಕ್ಕೂ ಕೂಡ ಇವರ ಒಂದು ಭಾಷಣ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ನಮ್ಮ ದೇಶದಲ್ಲೂ ಪೀಪಲ್ ಇನ್ ಅಮೇರಿಕಾ ಆ್ಯಂಡ್ ಯುರೋಪ್ ವರ್ ಸರ್ಪ್ರೈಸ್ ಟು ಹಿಯರ್ ಸಚ್ ಡೀಪ್ ಆ್ಯಂಡ್ ಪೀಸ್ಫುಲ್ ಥಾಟ್ಸ್ ಫ್ರಾಮ್ ಆ್ಯನ್ ಇಂಡಿಯನ್ ಮಂಕ್. ಅಲ್ಲಿಯವರೆಗೂ ಈ ಒಂದು ಪಾಶ್ಚಾತ್ಯ ರಾಷ್ಟ್ರಗಳು ಭಾರತದ ಬಗ್ಗೆ ಮತ್ತು ಇಲ್ಲಿರ್ತಕ್ಕಂತಹ ಹಿಂದೂ ಧರ್ಮದ ಬಗ್ಗೆ ಒಂದು ಗೌರವ ಭಾವನೆಯನ್ನು ಹೊಂದಿರಲಿಲ್ಲ. ಆದರೆ ಸ್ವಾಮಿ ವಿವೇಕಾನಂದರು ತಮ್ಮ ವಿಚಾರಗಳನ್ನು ಈ ಭಾಷಣದಲ್ಲಿ ಯಾವಾಗ ಶೇರ್ ಮಾಡ್ತಾರೋ ಆಗ ಹಿಂದೂ ಧರ್ಮದ ಪ್ರಾಮುಖ್ಯತೆ ಎಷ್ಟಿದೆ ಮತ್ತು ಭಾರತ ಎಷ್ಟೊಂದು ಈ ಒಂದು ಧಾರ್ಮಿಕವಾಗಿರ್ಬೋದು, ಆಧ್ಯಾತ್ಮಿಕವಾಗಿರ್ಬೋದು, ತಾತ್ವಿಕವಾಗಿ ಇರ್ಬೋದು, ಎಷ್ಟೊಂದು ಮುಂದುವರಿದಿದೆ ಅಂತಕ್ಕಂಥದ್ದು ಅವರಿಗೆ ಆಗ ಅರ್ಥ ಆಗುತ್ತೆ. ದೆ ಗೇನ್ಡ್ a new respect for India and its spiritual teachings. Back in India, his speech made Indians proud of their culture, religion and values. ಅವರ ಭಾಷಣದಿಂದಾಗಿ ಭಾರತ ಎಷ್ಟೊಂದು ಸರ್ವಶ್ರೇಷ್ಠ ಅಂತಕ್ಕಂಥದ್ದು ಇಡೀ ಜಗತ್ತಿಗೆ ತಿಳಿಯುತ್ತೆ, ಹಾಗೂ ಭಾರತೀಯರು ತುಂಬ ಗರ್ವದಿಂದ ತಲೆ ಎತ್ತಿ ಬದುಕುವ ಹಾಗೆ ಆಗುತ್ತೆ. ತಮ್ಮ ಒಂದು ಧರ್ಮ ಸಂಸ್ಕೃತಿಗಳು ಎಷ್ಟೊಂದು ವ್ಯಾಲ್ಯೂಯಬಲ್ ಅಂತಕ್ಕಂಥದ್ದನ್ನು ಭಾರತೀಯರೇ ಅಲ್ಲಿವರೆಗೂ ಸರಿಯಾಗಿ ತಿಳಿದುಕೊಂಡಿರಲಿಲ್ಲ. ಒಂದು ಭಾಷಣ ಏನಿತ್ತು ಸ್ವಾಮಿ ವಿವೇಕಾನಂದರದು, ಅದು ಅವರಿಗೆ ತಮ್ಮ ಧರ್ಮ ಸಂಸ್ಕೃತಿಗಳ ಒಂದು ಪರಿಚಯವನ್ನು, ಅರಿವನ್ನು ಮೂಡಿಸುತ್ತೆ, ಎಷ್ಟೊಂದು ಶ್ರೇಷ್ಠ ಅಂತಕ್ಕಂಥದ್ದನ್ನು. ಸ್ವಾಮಿ ವಿವೇಕಾನಂದ ಬಿಕೇಮ್ ಎ ಸಿಂಬಲ್ ಆಫ್ ಇಂಡಿಯನ್ ವಿಸ್ಡಮ್ ಆ್ಯಂಡ್ ಯೂನಿಟಿ. ಹಿಸ್ ಮೆಸೇಜ್ ಈಸ್ ಸ್ಟಿಲ್ ರಿಲೆವೆಂಟ್ ಟುಡೇ ಇನ್ ಎ ವರ್ಲ್ಡ್ ದಟ್ ಫೇಸಸ್ ಡಿವಿಷನ್ ಆ್ಯಂಡ್ ಕಾನ್ಫ್ಲಿಕ್ಟ್. ಈಗ ನಾವು ಏನು ದೇಶಗಳು ಯಾವ ರೀತಿ ಒಂದು ಹಿಂಸೆಯಲ್ಲಿ ತೊಡಗಿದುಕೊಂಡಿದ್ದಾವೆ, ಅನೇಕ ಯುದ್ಧಗಳು ಆಗ್ತಕ್ಕಂಥದ್ದನ್ನು ನಾವು ಪ್ರಸ್ತುತವಾಗಿ ನೋಡ್ತಾ ಇದ್ದೇವೆ. ಇದರಿಂದ ಅನೇಕ ಜನಗಳು ಸಾವನ್ನು ಅಪ್ಪಬೇಕಾಗಿದೆ, ಅಮಾಯಕರು ಬಲಿಪಶುಗಳಾಗ್ತಾ ಇದ್ದಾರೆ. ಇಂತಹ ಒಂದು ಜಗತ್ತಿನಲ್ಲಿ ಸ್ವಾಮಿ ವಿವೇಕಾನಂದರ ಒಂದು ಮೆಸೇಜ್ ಅಂತಕ್ಕಂಥದ್ದು ತುಂಬಾ ರಿಲೆವೆಂಟ್ ಆಗಿದೆ.
His words remind us that no matter where we come from or what we believe, we are all part of the same human family. ನಾವು ಯಾವುದೇ ದೇಶದಲ್ಲಿರಲಿ, ಯಾವುದೇ ಒಂದು ಮೂಲೆಯಲ್ಲಿರಲಿ, ನಮ್ಮ ಭಾಷೆ ಯಾವುದೇ ಇರಲಿ, ನಾವು ಆಚರಣೆ ಮಾಡ್ತಕ್ಕಂತಹ ಸಂಸ್ಕೃತಿಗಳು ಯಾವೇ ಇರಲಿ, ಯಾವುದೇ ಧರ್ಮ ಇರಲಿ, ಅವೆಲ್ಲಕ್ಕೂ ಮಿಗಿಲಾಗಿ ನಾವೆಲ್ಲರೂ ಕೂಡ ಮನುಷ್ಯ ಕುಲಕ್ಕೆ ಸೇರಿರ್ತಕ್ಕಂತಹವರು ಅಂತಕ್ಕಂತಹ ಭಾವನೆಯನ್ನು ಬೆಳೆಸಿಕೊಂಡಿದ್ದೇ ಆದರೆ ಜಗತ್ತು ಶಾಂತಿಯಿಂದ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು ಈ ಒಂದು ಸ್ವಾಮಿ ವಿವೇಕಾನಂದರ ಒಂದು ಭಾಷಣದಿಂದ ನಮಗೆಲ್ಲರಿಗೂ ಕೂಡ ಒಂದು ಸಂದೇಶ ಸಿಗುತ್ತೆ ವಿದ್ಯಾರ್ಥಿಗಳೇ. ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನಿಸಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ಒಂದು ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ವಿದ್ಯಾರ್ಥಿಗಳೇ. ಬೇರೆ ಯಾವುದಾದ್ರೂ ಲೆಸನ್ ಬೇಕು ಅಂದರೆ ಅದರ ಟೈಟಲನ್ನು ಕಮೆಂಟ್ ಮಾಡಿ. ನೆಕ್ಸ್ಟ್ ಐ ವಿಲ್ ಟ್ರೈ ಟು ಡೂ ದಟ್ ವಿಡಿಯೋ ಆಲ್ಸೋ. ಲೆಟ್ಸ್ ಮೀಟ್ ಅಗೇನ್. ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್. ಆಲ್ ದ ಬೆಸ್ಟ್.